ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವಂಥ ನನ್ನೆಲ್ಲ ಸ್ನೇಹಿತರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆದಮನ ಎಲುಬಿನಿಂದ ಅವ್ವಾಳನ್ನು ತಯಾರು ಮಾಡಿದ ದೇವರು ಆಗಲೇ ಮಾಡ್ರನ್ ಜೆನೆಟಿಕ್ ಅನ್ನು ನಮಗೆ ಪರಿಚಯ ಮಾಡಿದರು. ಆ ಎಲ್ಲ ವಿಷಯಗಳನ್ನು ನಾವು ಈ ವಿಡಿಯೋದೊಳಗೆ ನೋಡೋಣ. ಈ ವಿಡಿಯೋ ಮೂಲಕ ಪೂರ್ತಿಯಾಗಿ ಬಹಳ ಸ್ಪಷ್ಟವಾಗಿ ಅರ್ಥವಾಗುವಂತಹ ಒಳ್ಳೆಯ ವಿಷಯಗಳನ್ನು, ನಿಮ್ಮ ಸಂದೇಹಗಳಿಗೆ ಸಮಾಧಾನವನ್ನು ಪೂರ್ತಿಯಾಗಿ ನೀಡುತ್ತೇನೆ. ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ಕಡೆವರೆಗೂ ನೋಡಿರಿ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯದ ಪ್ರಕಾರ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿ ಆದಾಮನು ಎಂದು ಹೆಸರು ಇಟ್ಟರು. ಸೃಷ್ಟಿಯಲ್ಲಿ ಮೊದಲ ಮಾನವನು ಈತನೇ. ದೇವರೇ ಸ್ವಂತವಾಗಿ ಆದಮನನ್ನು ತಯಾರು ಮಾಡಿದರು. ಯಾವ ಜಂತುಗಳು, ಜೀವರಾಶಿಗಳು, ಸೃಷ್ಟಿಯಲ್ಲಿ ಹಾರುವ ಯಾವ ಪ್ರಾಣಿಗಳು ಕೂಡ ದೇವರ ಸ್ವರೂಪವನ್ನು ಧರಿಸಲಿಲ್ಲ, ದೇವರ ಸ್ವರೂಪದಲ್ಲಿ ತಯಾರಿಸಲಿಲ್ಲ. ಕೇವಲ ಮಾನವನ ಸೃಷ್ಟಿಯಲ್ಲಿ ಮೊದಲನೆಯವನು ಈತನು. ಅದು ದೇವರ ಸ್ವಾರೂಪ್ಯದಲ್ಲಿ, ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟರು. ಆದಿಕಾಂಡ 2ನೇ ಅಧ್ಯಾಯ 21ರಿಂದ 23ನೇ ವಾಕ್ಯದ ಪ್ರಕಾರ, ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಗಾಢ ನಿದ್ರೆಯಲ್ಲಿ ಇದ್ದಾಗ ಆದಾಮನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದು, ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು. ಮ್ಯಾನಿಂದ ತೆಗೆಯಲ್ಪಟ್ಟಿದ್ದರಿಂದ ವುಮೆನ್ ಆದಳು. ಇಂದು ಸ್ತ್ರೀಯನ್ನು ನಾರಿ ಎಂದು, ಮಹಿಳೆ ಎಂದು ಕರೆಯುವುದಕ್ಕೆ ಕಾರಣ, ನರ ಮನುಷ್ಯನಿಂದ ತೆಗೆಯಲ್ಪಟ್ಟಿರುವುದರಿಂದ ನಾರಿ ಇಲ್ಲವೆಂದರೆ ಸ್ತ್ರೀ ಎಂದು ಕರೆಯುತ್ತಾರೆ. ಮತ್ತೆ ಅದೇ ಸ್ತ್ರೀಯಿಂದ ಮನುಷ್ಯರು ಹುಟ್ಟುತ್ತಿದ್ದಾರೆ. ನರನಿಂದ ಸ್ತ್ರೀಯು ಮಾಡಿದರು, ಅದೇ ಸ್ತ್ರೀಯಿಂದ ಮನುಷ್ಯರು ಹುಟ್ಟುತ್ತಿದ್ದಾರೆ. ಅದನ್ನೇ ದಟ್ಸ್ ದ ಗಾಡ್ಸ್ ಅಮೇಜಿಂಗ್ ಪ್ಲ್ಯಾನ್. ಅದಕ್ಕೆ ಈಗ ಸ್ತ್ರೀ ಇಲ್ಲದೆ ಪುರುಷರು ಬರುವುದಿಲ್ಲ, ಪುರುಷನಿಲ್ಲದೆ ಸ್ತ್ರೀ ಬರುವುದಿಲ್ಲ, ಪುರುಷನಿಲ್ಲದೆ ಸ್ತ್ರೀ ಇಲ್ಲ, ಸ್ತ್ರೀ ಇಲ್ಲದೆ ಪುರುಷನಿಲ್ಲ. ಇಬ್ಬರು ಒಂದೇ ಶರೀರ, ಒಂದೇ ಮಾಂಸ, ಒಂದೇ ಮೂಳೆ. ಅದಕ್ಕೆ ಗಂಡ ಹೆಂಡತಿಯನ್ನು ಒಂದೇ ಶರೀರದವರು ಎನ್ನುತ್ತಾರೆ, ಫಿಸಿಕಲ್ ಡಿಸೆಂಡೆಡ್ ಅನ್ನುತ್ತಾರೆ. ಮತ್ತೆ ಇವರಲ್ಲಿ ಯಾರು ಹೆಚ್ಚು ಕಡಿಮೆಯಾಗದೆ ಜೀವನವೆಲ್ಲ ಆತನೊಂದಿಗೆ ಬದುಕಬೇಕು, ಪಕ್ಕದಲ್ಲೇ ಇರಬೇಕು, ಸಮಾನವಾಗಿ ಇರಬೇಕು ಎಂದು ಪಕ್ಕೆಯ ಎಲುಬಿನಿಂದ ಅವ್ವಾಳನ್ನು ಮಾಡಿದರು. ಅಂದರೆ ಸ್ತ್ರೀಯನ್ನು ತಯಾರು ಮಾಡಿದರು. ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ, ಮೇಲಿನಿಂದ ಅಲ್ಲ, ಕೆಳಗಿನಿಂದನೂ ಅಲ್ಲ, ಪಕ್ಕೆಯಿಂದ ತಯಾರು ಮಾಡಲ್ಪಟ್ಟಳು. ದಟ್ಸ್ ವಾಸ್ ವುಮೆನ್. ಈ ಸ್ತ್ರೀಯೇ ಆದಾಮನಿಗೆ ಸಹಕಾರಿ, ಆದಾಮನಿಗೆ ಸ್ವಂತ ಮನುಷ್ಯಳು. ಇಬ್ಬರು ಬೆರೆತಾಗ ಏಕ ಶರೀರ. ನಿಮಗೆ ತಿಳಿದಿದೆಯಾ? ಪ್ರಪಂಚದ ಸೃಷ್ಟಿಯಲ್ಲಿ ನಡೆದ ಮೊದಲ ಶಸ್ತ್ರಚಿಕಿತ್ಸೆ ಇದೆ, ಮೊದಲನೆಯ ಆಪರೇಷನ್. ದೇವರೇ ಈ ಆಪರೇಷನ್ ಮಾಡಿದರು. ಗಾಢ ನಿದ್ರೆಯನ್ನು ಬರಮಾಡಿ ಆದಾಮನಿಗೆ ಮಾಡಿದರು ಈ ಆಪರೇಷನ್. ಎಲುಬನ್ನು ತೆಗೆದು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು. ದೇವರು ಮಾಡಿದ ಈ ಚಿಕಿತ್ಸೆ ಹಾಗೆ ಆಪರೇಷನ್ ಅಲ್ಲದೆ ಬರಮಾಡಿದ ಗಾಢ ನಿದ್ರೆ, ಈ ಎರಡು ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಬಹಳ ಪ್ರಭಾವ ಬೀರಿತು. ಆ ಗಾಢ ನಿದ್ರೆ ಎಂಬ ಕಾನ್ಸೆಪ್ಟ್ ಮೂಲಕವೇ ಅನಸ್ಥೆಟಿಕ್ ಎವಲ್ಯೂಷನ್ ಬಂದಿದೆ. ಅನಸ್ಥೆಟಿಕ್ ಎವಲ್ಯೂಷನ್ಗೆ ಕಾರಣ ಈ ಗಾಢ ನಿದ್ರೆ. ಮನುಷ್ಯನ ಪ್ರಜ್ಞೆ ಅಜ್ಞಾನ ಸ್ಥಿತಿಯಲ್ಲಿ ಇರುತ್ತದೆ. ಅನ್ಕಾನ್ಸಸ್ಗೆ ಕಾರಣವಾಗಿದೆ ಈ ಗಾಢ ನಿದ್ರೆ ಎಂಬ ವಿಷಯವನ್ನು ಸ್ಕಾಟಿಷ್ ಡಾಕ್ಟರ್ ಆದ ಸರ್ ಜೇಮ್ಸ್ ಯಂಗ್ ಸಿಂಪ್ಸನ್ ಎಂಬ ವ್ಯಕ್ತಿಯ ಮೇಲೆ ತುಂಬ ಪ್ರಭಾವ ಬೀರಿತು. ಈ ವಿಷಯದಲ್ಲಿ ಆತನನ್ನು ಪ್ರಮುಖ ಶಸ್ತ್ರಚಿಕಿತ್ಸೆಯಲ್ಲಿ ಮಹಾ ವ್ಯಕ್ತಿಯಾಗಿ ಮಾಡಿತು. ಡಾಕ್ಟರ್ ಸರ್ ಜೇಮ್ಸ್ ಯಂಗ್ ಸಿಂಪ್ಸನ್ ಇದನ್ನು ಅಡಿಪಾಯ ಮಾಡಿಕೊಂಡು ಅನೆಸ್ಥೇಷಿಯಾ ಅನ್ನು ಕಂಡುಕೊಂಡರು. ಮನುಷ್ಯನು ನೋವಿನಿಂದ, ಚಿಕಿತ್ಸೆಯ ಬಾಧೆಯಿಂದ ಆತನಿಗೆ ಗಾಢ ನಿದ್ರೆ ಎಂಬುದು ಅವಶ್ಯಕತೆ ಎಂದು ಕ್ಲೋರೋಫಾರ್ಮ್ ಎಂಬುದನ್ನು ಕಂಡುಕೊಂಡರು. ಮುಖ್ಯವಾಗಿ ಸ್ತ್ರೀಯು ಮಕ್ಕಳಿಗೆ ಜನ್ಮ ನೀಡುವಾಗ, ಅಂದರೆ ಆಪರೇಷನ್ ಮಾಡುವಾಗ, ದೊಡ್ಡ ಆಪರೇಷನ್ ಮಾಡುವಾಗ, ಇಲ್ಲವೆಂದರೆ ಗಾಯಗಳು, ಮನುಷ್ಯರಿಗೆ ದೊಡ್ಡ ಗಾಯಗಳು ಆದಾಗ, ಇಲ್ಲವೆಂದರೆ ಒಲೆಗೆ ಹಾಕುವಾಗ, ಈ ರೀತಿ ಮಾಡುವಾಗ ಕ್ಲೋರೋಫಾರ್ಮ್ ಅಥವಾ ಅನಸ್ಥೇಷಿಯಾವನ್ನು ಬಳಸುತ್ತಾರೆ. ಹೆಚ್ಚಾಗಿ ನಾವು ಇಂದು ಕೂಡ ಅನಸ್ಥೇಷಿಯಾ ಬಳಸುವುದನ್ನು ನೋಡುತ್ತಿದ್ದೇವೆ. ಬೈಬಲ್ನಲ್ಲಿ ಈ ಗಾಢ ನಿದ್ರೆ ಎಂಬ ಕಾನ್ಸೆಪ್ಟ್ ಎಂಬುದು ಮೆಡಿಕಲ್ ಹಿಸ್ಟ್ರಿಯಲ್ಲಿ ಆವಿಷ್ಕಾರಕ್ಕೆ ಕಾರಣವಾಗಿದೆ. ದ ರಿಬ್, ಆದಾಮನ ಎಲುಬು ಬಗ್ಗೆ ನೋಡೋಣ.
ಆದಾಮನಿಗೆ ಗಾಢ ನಿದ್ರೆಯನ್ನು ನೀಡಿ ಆದಾಮನಿಂದ ಎಲುಬನ್ನು ತೆಗೆದರು, ಅದನ್ನು ರಿಬ್ ಎನ್ನುತ್ತಿದ್ದೇವೆ. ಹೀಬ್ರೂ ಭಾಷೆಯ ಪ್ರಕಾರ ಎಲುಬು ಅಥವಾ ಪಕ್ಕೆಯ ಎಲುಬು ಎಂಬ ಅರ್ಥ ಬರುತ್ತದೆ. ದ ಸೈಡ್ ಎ ಪೋರ್ಷನ್ಸ್ ಆಫ್ ದ ವುಮೆನ್ ಬಾಡಿ ದ ರಿಬ್ ಅನ್ನುತ್ತೇವೆ. ಎಲುಬನ್ನು ತೆಗೆದು ಸ್ತ್ರೀಯಾಗಿ ಬದಲಾಯಿಸಿದರು. ಅಸಲಿ ಕಾರಣ, ಆದಾಮನ ಎಲುಬಿನಿಂದಲೇ ಸ್ತ್ರೀಯನ್ನು ಯಾಕೆ ಮಾಡಬೇಕು? ದೇವರ ಯುನಿಕ್ನೆಸ್ ಏನು ಎಂಬುದು ಇಲ್ಲಿಯೇ ನಮಗೆ ಅರ್ಥವಾಗುತ್ತದೆ. ಒಂದೇ ಮನುಷ್ಯನಿಂದ ಸಮಸ್ತ ಮಾನವರು ಹೊರಹೊಮ್ಮಿದೆ. ಆ ಮನುಷ್ಯರೇ ಇಬ್ಬರು, ಅವರನ್ನು ಹೆಣ್ಣು ಗಂಡಾಗಿ ಮಾಡಿದರು. ಆ ಇಬ್ಬರಿನಿಂದಲೇ ಸಮಸ್ತ ಮಾನವರು ಬಂದರು. ಆದಿಕಾಂಡ 1:27 ವಾಕ್ಯವನ್ನು ನೋಡಿರಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದರು, ದೇವರ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದರು ಎಂದು ಇದೆ. ಸ್ತ್ರೀಯಾಗಲಿ ಪುರುಷನಾಗಲಿ ಒಂದೇ ಹೋಲಿಕೆಯ ಸ್ವರೂಪದಲ್ಲಿ ಮಾಡಿದರು. ದೇವರು ಒಂದೇಯಾಗಿ ಮಾಡಿದರು, ಒಬ್ಬರಿಂದಲೇ ಮಾಡಿದರು. ಏಕ ಶರೀರವಾದರೂ ಇಬ್ಬರು. ಆದಿಕಾಂಡ 2 ಪ್ರಕಾರ ಇವರಿಬ್ಬರು ಸಂಬಂಧವೇನು ಎಂದು ಕೂಡ ವಿವರಿಸಲ್ಪಟ್ಟಿದೆ. ಒಂದೇ ಜೀವನ, ಒಂದೇ ಶರೀರ, ಇಬ್ಬರು ಸೇರಿದರೆ ಮಾತ್ರವೇ ಒಂದು ಕುಟುಂಬ. ಪ್ರಪಂಚದ ಮಾನವರಿಗೆ ಫೆಡರಲ್ ಹೆಡ್ ಈ ಆದಾಮನೇ. ಅದಕ್ಕೆ ಆದಾಮನಿಂದ ಅವ್ವಳು, ಇವರಿಬ್ಬರಿಂದ ಉಳಿದ ಮಾನವರನ್ನು ತಯಾರು ಮಾಡಿದರು ದೇವರು. ಹೀಗೆ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತದೆ. ಮಾಡರ್ನ್ ಜೆನೆಟಿಕ್ಸ್ ಆಗಲೇ ದೇವರು ಪರಿಚಯ ಮಾಡಿದರು. ದೇವರು ಒಂದು ಎಲುಬನ್ನು ತೆಗೆದು ಒಬ್ಬ ಸ್ತ್ರೀಯಾಗಿ ಹೇಗೆ ತಯಾರು ಮಾಡಿದರು? ಅದು ಹೇಗೆ ಸಾಧ್ಯ? ಎಲುಬಿನಿಂದ ಸ್ತ್ರೀ ಹೇಗೆ ಬರುತ್ತಾಳೆ? ಅಸಲಿ ಕಾರಣ, ಆದಾಮನನ್ನು ತಯಾರು ಮಾಡುವಾಗ ಆದಾಮನಿಗೆ ಮೂಳೆ ಯಾರು ಸೃಷ್ಟಿ ಮಾಡಿದರು ಎಂದರೆ ದೇವರೇ ಕೊಟ್ಟರು. ಆದಾಮನು ಮಣ್ಣಿನಿಂದಲೇ ನಿರ್ಮಿಸಲ್ಪಟ್ಟರು, ಅವ್ವಳು ಕೂಡ ಮಣ್ಣಿನಿಂದಲೇ ನಿರ್ಮಿಸಲ್ಪಟ್ಟಳು. ಇಬ್ಬರಲ್ಲೂ ಸಾಮಾನ್ಯವಾಗಿ ಇರುತ್ತದೆ. ಆದರೆ ಸ್ತ್ರೀಯಾಗಿ ರೂಪಾಂತರಗೊಂಡಾಗ ಮಾತ್ರ ಆದಾಮನಿಂದಲೇ ಎಲುಬನ್ನು ತೆಗೆದುಕೊಂಡರು. ಆ ಎಲುಬನ್ನು ಆದಾಮನಿಂದಲೇ ತೆಗೆಯಲ್ಪಟ್ಟಿದೆ. ಆದರೆ ಆ ಎಲುಬು ಆದಾಮನಿಗೆ ಎಲ್ಲಿನಿಂದ ಬಂದಿದೆ ಎಂದರೆ ದೇವರೇ ಆದಾಮನಿಗೆ ಇಟ್ಟರು. ಆದಾಮನು ದೇವರ ಸಾರೂಪ್ಯದಲ್ಲಿಯೇ ಮಾಡಿದರು. ಆ ರಚನೆ, ಆ ಕೋಶ, ಆ DNA ಮತ್ತು ಆ ಶರೀರ ವ್ಯವಸ್ಥೆಯನ್ನು ಮಾಡಿದವರು ಯಾರು ಎಂದರೆ ದೇವರು. ನರನನ್ನು ನೆಲದ ಮಣ್ಣಿನಿಂದ ಮಾಡಿ ಇವೆಲ್ಲವನ್ನು ಸೆಟ್ ಮಾಡಿದರು. ಶರೀರ ವ್ಯವಸ್ಥೆ ಎಂಬುದು ತುಂಬ ಕ್ರಿಟಿಕಲ್ ಸಿಸ್ಟಮ್. ಈಗಲೂ ಕೂಡ ಅನೇಕ ಶಾಸ್ತ್ರಗಳು ಹುಟ್ಟಿಕೊಂಡು ಬಂದಿವೆ. ಶರೀರದಲ್ಲಿ ಇರುವ ಪ್ರತಿಯೊಂದು ವ್ಯವಸ್ಥೆಯನ್ನು, ಅದರಲ್ಲಿರುವ ಅದ್ಭುತಗಳನ್ನು ಇನ್ನೂ ಕಲಿತುಕೊಳ್ಳುತ್ತಾನೇ ಇದ್ದೇವೆ. ಎಂದರೆ ದೇವರು ಆ ದಿನವೇ ಸೆಟ್ ಮಾಡಿದ ರೀತಿ ಅದು, ದೇವರು ವ್ಯವಸ್ಥೆ ಮಾಡಿದ ಸೆಟ್ಟಿಂಗ್ ಅದು. ಹಾಗೇನೆ ಸ್ತ್ರೀಯನ್ನು ಮಾತ್ರ ಹೊಸದಾಗಿ ಸೆಟ್ ಮಾಡದೆ ಆ ಶರೀರ ವ್ಯವಸ್ಥೆಯಲ್ಲೇ ಚಿಕ್ಕ ಬದಲಾವಣೆಗೆ ಮಾಡಿ ಸ್ತ್ರೀಯಾಗಿ ಮಾಡಿದರು. ಆ ಸ್ತ್ರೀಯು ಕೂಡ ಆದಾಮನಿಂದಲೇ ಬಂದಳು. ಜನರಲ್ ಆಗಿ ಮಕ್ಕಳಿಗೆ ಅವರ ತಂದೆ ತಾಯಿಗಳ ಜೀನ್ಸ್ಗಳು ಬರುತ್ತವೆ. ಹಾಗೆ ಆದಾಮನಿಂದ ಸ್ತ್ರೀಯು ಬಂದಳು. ಹಾಗೆ ಆದಾಮನಿಂದ ಸ್ತ್ರೀ ರೂಪುಗೊಂಡ ವಿಷಯಗಳಲ್ಲಿ ಕೂಡ ತುಂಬ ವಿಜ್ಞಾನಿಗಳು ಕೂಡ ಅದನ್ನು ಅಂಗೀಕರಿಸುತ್ತಿದ್ದಾರೆ. ಇದನ್ನು ಟ್ರಿಬಲ್ ಡಾಕ್ಟರ್ ಇನ್ ಪ್ರೊಫೆಸರ್ ಇದನ್ನು ಏನನ್ನುತ್ತಾರೆ ಎಂದರೆ ಆದಾಮನ DNA ಅನ್ನು ಕ್ಲೋನ್ ಮಾಡಿದ್ದಾರೆ ಎನ್ನುತ್ತಾರೆ. ಸ್ವಲ್ಪ ವಿಭಿನ್ನ ಲಿಂಗ ವ್ಯತ್ಯಾಸಗಳಿಂದ ನಿರ್ಮಿಸಿದ್ದಾರೆ. ಪ್ರತ್ಯೇಕವಾಗಿ ಇದು ಜೀನ್ಸ್. ವಿಜ್ಞಾನದಲ್ಲಿ DNA ಎಂಬುದು ಎಷ್ಟು ಮುಖ್ಯವಾಗಿ ಇದೆ ಎಂದು ಹೇಳುವ ಅವಶ್ಯಕತೆ ಇಲ್ಲ. ಆ ಮನುಷ್ಯನ DNA ಶರೀರದಲ್ಲಿ ಎಲ್ಲಿ ಬೇಕಾದರೂ ಕೂಡ ತೆಗೆಯಬಹುದು. ಬಟ್ ಪಕ್ಕೆಯ ಎಲುಬು ಎಲ್ಲದಕ್ಕಿಂತಲೂ ಬೆಸ್ಟ್. DNAಗೆ ಬೋನ್ ಎಂಬುದು ಬೆಸ್ಟ್ ಸೋರ್ಸ್, ಮೂಳೆಯು ಬೆಸ್ಟ್ ಸೋರ್ಸ್ ಎನ್ನುತ್ತಾರೆ. ಮನುಷ್ಯನಲ್ಲಿ 23 ಜೋಡಿ ಕ್ರೋಮೋಸೋಮ್ ಇದ್ದಾವೆ. ಇದರಲ್ಲಿ 22 ಜೋಡಿಯನ್ನು ಆಟೋಸೋಮ್ ಕ್ರೋಮೋಸೋಮ್ ಎಂದು ಕರೆಯುತ್ತಾರೆ. ಇವು ಕಾಮನ್ ಆಗಿ ಇರುತ್ತವೆ. ಉಳಿದ ಜೋಡಿಯನ್ನು ಸೆಕ್ಸ್ ಕ್ರೋಮೋಸೋಮ್ ಎನ್ನುತ್ತಾರೆ. ಈ ಸೆಕ್ಸ್ ಕ್ರೋಮೋಸೋಮ್ ಹೆಣ್ಣು ಗಂಡು ಎಂಬುದನ್ನು ನಿರ್ಧಾರ ಮಾಡುತ್ತದೆ. ಇವುಗಳನ್ನು ಹಿಡಿದು ಹೆಣ್ಣು ಗಂಡು ಎಂಬ ವ್ಯತ್ಯಾಸ ಇರುತ್ತದೆ. ಸ್ತ್ರೀಯರಿಗೆ XX ಕ್ರೋಮೋಸೋಮ್ ಇರುತ್ತದೆ, ಪುರುಷರಿಗೆ XY ಕ್ರೋಮೋಸೋಮ್ ಇರುತ್ತದೆ. Y ಕ್ರೋಮೋಸೋಮ್ ಪುರುಷರ ತತ್ವವನ್ನು ದೃಢೀಕರಿಸುತ್ತದೆ. ಆದಾಮನಿಂದ ತೆಗೆದ DNA ಕ್ರೋಮೋಸೋಮ್ನಿಂದ ದೇವರು ಅವ್ವಳನ್ನು ತಯಾರು ಮಾಡಿದರು. XYನಲ್ಲಿ Y ಕ್ರೋಮೋಸೋಮ್ ಅನ್ನು ತೆಗೆದು X ಕ್ರೋಮೋಸೋಮ್ ಅನ್ನು ಪ್ರಚೋದಿಸಿ XX ಆಗಿ ಬದಲಾಯಿಸಿ ಸ್ತ್ರೀಯಾಗಿ ಮಾಡಿದರು. ಈ ಹೊಸ ಸಂರಚನೆಯನ್ನು ಸ್ತ್ರೀ ಎಂದರು. ಈ ಸೆಕ್ಸ್ ಕ್ರೋಮೋಸೋಮ್ ಅಲ್ಲದೆ ಕ್ರೋಮೋಸೋಮ್ 23 ಜೋಡಿಗಳು ಇರುತ್ತವೆ. ಮನುಷ್ಯರಲ್ಲಿ ಕ್ರೋಮೋಸೋಮ್ ಪೊಸಿಷನ್ ಕೇವಲ 2 ಬಗೆಯಾಗಿ ಇರುತ್ತದೆ. ಹೀಗೆ ಬದಲಾವಣೆಗಳಿಗೆ ಎಲೆಲ್ಸ್ ಎನ್ನುತ್ತಾರೆ. ಅದಕ್ಕಾಗಿಯೇ 2 ಬಗೆಯಾಗಿ ಬದಲಾಗುವುದಕ್ಕೆ ಬಯೋಲಿಕಲ್ ಅನ್ನುತ್ತಾರೆ. ಕೇವಲ 2 ಪಾಸಿಬಲ್ ವೇ ಮಾತ್ರ ಇರುತ್ತವೆ.
ಹೀಗೆ ಜೀನ್ಸ್ ಇದ್ದರೆ ಅನಾಲಿಟಿಕ್, ಸೇಮ್ ಆಗಿ ಇದ್ದರೆ ಹೋಮೋಜೈಗಾಸ್ ಅನ್ನುತ್ತಾರೆ, ವ್ಯತ್ಯಾಸವಾಗಿದ್ದರೆ ಎಟಿರೋಸ್ ಝೈಗಾಸ್ ಅನ್ನುತ್ತಾರೆ. ಪ್ರಪಂಚದಲ್ಲಿ ಇರುವ ಎಲ್ಲ ಜನಾಂಗವು ಈ ಜೆನೆಟಿಕ್ ಮೇಲೆಯೇ ಆಧಾರವಾಗಿ ಇರುತ್ತಾರೆ, ಕ್ರೋಮೋಸೋಮ್ ಮೇಲೆಯೇ ನಡೆಯುತ್ತಿದೆ. ಅವ್ವ ಮತ್ತು ಆದಾಮನ ಕ್ರಿಯೇಷನ್ ಈಗಿನ ಮಾನವರ ಜೆನೆಟಿಕ್ಸ್ಗೆ ಅದು ಕನ್ನಡಿಯಂತಿದೆ. ಈ ವಿಷಯವನ್ನು ಚರ್ಚಿಸಬೇಕಾದರೆ ಆಳವಾದ ವಿಷಯಗಳು ಅಡಗಿಕೊಂಡು ಇರುತ್ತವೆ. ಇನ್ನು ಕೆಲವರ ಸಂದೇಹವೇನು ಎಂದರೆ, ಆದಾಮನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ದೇವರು ತೆಗೆದು ಸ್ತ್ರೀಯನ್ನು ಮಾಡಿದರು, ಆದುದರಿಂದ ಆದಾಮನಿಗೆ ಒಂದು ಎಲುಬು ಕಡಿಮೆಯಾಗಿರುತ್ತದಾ, ಪುರುಷರೆಲ್ಲರಿಗೂ ಒಂದು ಎಲುಬು ಕಡಿಮೆಯಾಗಿರುತ್ತದಾ ಎಂಬ ಸಂದೇಹಗಳು ತುಂಬ ಜನರಲ್ಲಿ ಇರುತ್ತದೆ. ಗಂಡಸರು ಮತ್ತು ಹೆಂಗಸರು ಇವರಿಬ್ಬರು ಒಂದೇ ರೀತಿಯಾಗಿ ಸಮಾನವಾಗಿ ಎಲುಬುಗಳಲ್ಲಿ ಶರೀರದ ವ್ಯವಸ್ಥೆ ಇರುತ್ತದೆ. ಎಲುಬನ್ನು ತೆಗೆದರು ಅಲ್ಲವಾ ಎಂದು ಹೇಳಿ ಒಂದು ಎಲುಬು ಕಡಿಮೆಯಾಗಿ ಇರುವುದಿಲ್ಲ, ಹೆಂಗಸರಿಗೆ ಒಂದು ಎಲುಬು ಹೆಚ್ಚಾಗಿ ಇರುವುದಿಲ್ಲ. ಬೈಬಲ್ ಖಂಡಿತವಾಗಿ ಹೇಳುತ್ತದೆ, ಹೆಣ್ಣು ಮತ್ತು ಗಂಡಿಗೆ ಮೂಳೆಗಳು ಸಮಾನವಾಗಿ ಇರುತ್ತದೆ, ಯಾರಿಗೂ ಕಡಿಮೆ ಯಾರಿಗೂ ಹೆಚ್ಚು ಇರುವುದಿಲ್ಲ. ಆದಾಮನ ಪಕ್ಕೆಯ ಎಲುಬು ತೆಗೆದದ್ದು ನಿಜ. ಪಕ್ಕೆಯ ಎಲುಬಿನಲ್ಲಿ ಒಂದು ವಿಶೇಷತೆ ಇದೆ. ಪಕ್ಕೆಯ ಎಲುಬು ರಿಕವರಿ ಪವರ್ ಇರುತ್ತದೆ ಎಂದು 1930ರ ದಶಕದಲ್ಲಿ ವೈದ್ಯಕೀಯ ಜಗತ್ತು ಮನುಷ್ಯನ ಪಕ್ಕೆಯ ಎಲುಬು ಮತ್ತೆ ಬೆಳೆಯಬಲ್ಲದು ಎಂಬ ವಿಷಯವನ್ನು ವೈಜ್ಞಾನಿಕವಾಗಿ ದೃಢಪಡಿಸಿದ್ದಾರೆ. ಅದೇ ಪಕ್ಕೆಯ ಎಲುಬು ಮತ್ತೆ ರೀಗ್ರೋ ಆಗುತ್ತದೆ. ಅದಕ್ಕೆ ದೇವರು ಪಕ್ಕೆಯ ಎಲುಬನ್ನು ತೆಗೆದುಕೊಂಡು ಅದನ್ನು ಮಾಂಸದಿಂದ ಮುಚ್ಚಿದರು. ಇದನ್ನೇ ಪಿರಿಯೋಸ್ಟಿಯಂ ಎನ್ನುತ್ತಾರೆ ವಿಜ್ಞಾನದಲ್ಲಿ. ಹಾಗೆ ಮಾಂಸದಿಂದ ಮುಚ್ಚಿದರಿಂದ ಮೂಳೆಯ ಸುತ್ತ ಸೆಲ್ಸ್ ಬೆಳೆದು ರಕ್ತ ಹರಿದು ಆ ಎಲುಬುಗಳ ಮಧ್ಯೆ ಇಂಟರ್ಕಾಸ್ಟಲ್ ಮಸಲ್ಸ್ ಎಂಬುದು ಒಂದು ಬೆಳೆಯುತ್ತದೆ. ಅದೇ ರೀಗ್ರೋಗೆ ಸಹಾಯವಾಗುತ್ತದೆ. ಎಲುಬು ಎಂಬುದು ರೀಗ್ರೋ ಆಗುತ್ತದೆ. ಹಾಗೆ ಪಕ್ಕೆಯ ಎಲುಬಿಗೆ ರೀಜನರೇಟಿವ್ ಪವರ್ ಇರುತ್ತದೆ, ಕೆಪಾಸಿಟಿ ಇರುತ್ತದೆ. ಅದಕ್ಕಾಗಿಯೇ ದೇವರು ಪಕ್ಕೆಯ ಎಲುಬುಗಳಿಂದ ತಯಾರಿಸಿದರು. ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ಪ್ಲಾಸ್ಟಿಕ್ ಸರ್ಜನ್ ನಿಮಗೆ ತಿಳಿದಿದೆಯಾ? ಡಾಕ್ಟರ್ ಡೇವಿಡ್ ಪೆನಿಂಗ್ಟನ್. ನಿಮಗೆ ತಿಳಿದಿದೆ ಅಲ್ಲವಾ? ಈತನು ಕೂಡ ಇದನ್ನೇ ಹೇಳಿದರು, ಪಕ್ಕೆಯ ಎಲುಬು ರೀಜನರೇಟಿವ್ ಆಗುತ್ತದೆ ಎಂದು ಹೇಳಿದರು. ಆದಾಮನಿಗೂ ಕೂಡ ಸಾಧಾರಣ ಮಾನವರ ಹಾಗೆ ಸ್ವಲ್ಪ ಕಾಲವಾದ ಮೇಲೆ ರಿಬ್ ಜನರೇಟಿವ್ ಆಗಿರುತ್ತದೆ. ಎಲ್ಲರ ಹಾಗೆಯೇ ಎಲುಬು ಇದ್ದವನಾಗಿಯೇ ಇದ್ದನು, ಹಾಗೆಯೇ ಬದುಕಿದನು. ಇದು ಆದಾಮನ ಎಲುಬುಗಳ ಕುರಿತಂತಹ ವಿಷಯಗಳು ನಿಜವಾದವುಗಳು. ಸಮಸ್ತ ಮಾನವರು ಈ ಜೋಡಿಯಿಂದಲೇ ಬರಲು ಕಾರಣರಾಗಿದ್ದಾರೆ. ಸೊ ಇಬ್ಬರು ದೇವರ ಸ್ವರೂಪ, ದೇವರ ರೂಪ. ಆದಾಮನ ಎಲುಬಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಎಂಬುದನ್ನು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.